ದೈವ ಚಂದ್ರವಂಶ ವಾರದಿಯಲ್ಲಿ ಕೋಲಕೂಟ ವಿಷದಂತೆ ಹುಟ್ಟಿ ಅಚಂದ್ರಾರ್ಕರ್ಣೆಯ ಅಪಯಶಸ್ಸಿಗೆ ಗುರಿಯಾದ ನನ್ನ ದುರ್ದೈವವೇ, ಅಥವಾ ಮಗನೆಂಬ ಮಮಕಾರದಲ್ಲಿ ಅವನ ಮೂರ್ಖತನವನ್ನು ಮುಚ್ಚಿಟ್ಟು ಮುದ್ದಿಸಿದ ಆ ನನ್ನ ತಂದೆ ಹುಟ್ಟು ಕೊರಡ ಧೃತರಾಷ್ಟ್ರನ ದುರ್ದೈವವೇ? ಅಲ್ಲ, ಯಾರ ದುರ್ದೈವ? ಕೋಟಿ ಪರಸಿಳಿನ ಆಘಾತಕ್ಕೆ ಪ್ರಸವ ವೇದನೆಯನ್ನು ಸಹಿಸಿ ಮಕ್ಕಳನ್ನು ಪಡೆದು ಅವರ ರೀತಿ ನೀತಿ ಶಿಕ್ಷಣಗಳನ್ನು ಹರಿಯದೆ ಕಣ್ಣಿದ್ದೂ ಇಲ್ಲದಂತಾದ ಆ ನನ್ನ ತಾಯಿ ಗಾಂಧಾರಿಯ ದುರ್ದೈವವೇ? ಯಾರ ದುರ್ದೈವವೂ ಅಲ್ಲ, ಇದು ದುಗುಡ ದುರ್ಯೋಧನನ ದುರ್ದೈವ. ಹಿರಿಯಣ್ಣನೆಂಬ ಹಿರಿಯಾಸೆಯಿಂದ ಹಿಗ್ಗಿ ಅಣ್ಣನೆಂಬ ಅಭಿಮಾನಕ್ಕೆ ಕಟ್ಟು ಬಿದ್ದು ಅವನ ಮೂರ್ಖತನವನ್ನು ಮುಚ್ಚಿಟ್ಟು ಮುದ್ರಿಸಿದ ಹಂತಕರ ಆಲಯವನ್ನು ಸೇರಿದ ಆ ನನ್ನ 99 ಮಂದಿ ತಮ್ಮಂದಿರ ದುರ್ದೈವವೇ? ಯಾರ ದುರ್ದೈವ? ಸಿಂಹಾಸನಾಧೀಶನ ಕೈ ಹಿಡಿದನೆಂಬ ಗರ್ವದಿಂದ ಗಂಡನಿಗೆ ತಕ್ಕ ಸಮಯದಲ್ಲಿ ಮಾರ್ಗದರ್ಶನ ಮಾಡದೆ ಮೋಹದ ಮಬ್ಬಿನಲ್ಲಿ ಮೈಮರೆತ ಆ ನನ್ನ ಧರ್ಮ ಪತ್ನಿ ಭಾನುಮತಿಯ ದುರ್ದೈವವೇ? ಯಾರ ದುರ್ದೈವ? ಇದು ದುಗುಡ ದುರ್ಯೋಧನನ ದುರ್ದೈವ. ಈ 18 ದಿನದ ನಡೆದ ಘೋರ ಹತ್ಯಾಕಾಂಡದಲ್ಲಿ ಅಳಿದು ಉಳಿದಿರುವವನು ನಾನೊಬ್ಬನೇ. ಈಗಲಾದರೂ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲೇ? ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ, ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ಕ್ಷತ್ರಿಯನಾಗಿ ಹುಟ್ಟಿ ಬಂದ ಮೇಲೆ ಕ್ಷಾತ್ರ ಧರ್ಮವನ್ನು ಪಾಲಿಸಲೇಬೇಕು. ಯಾವುದು ಕ್ಷಾತ್ರ ಧರ್ಮ? ಯಾವುದು ಕ್ಷಾತ್ರ ಧರ್ಮ? ಬಂದು ಬಾಂಧವರನ್ನು, ನನ್ನ 99 ತಮ್ಮಂದಿರನ್ನು, ಆತ್ಮೀಯರನ್ನು ಈ ಯುದ್ಧವೆಂಬ ರಣಮಾರಿಗೆ ಬಲಿ ಕೊಟ್ಟ ಮೇಲೆ ಕ್ಷಾತ್ರ ಧರ್ಮವೇ? ಈ ಕುರುಕ್ಷೇತ್ರ ಯುದ್ಧ, ಮಹಾರಥಿ ಕರ್ಣನ ತ್ಯಾಗ, ಭೀಷ್ಮ ದ್ರೋಣರ ಪತನ, ಇವನ್ನೆಲ್ಲ ನೆಲೆಸಿಕೊಂಡರೆ ಯಾವ ಧರ್ಮದ ಗಡವೆಯೇ ಬೇಡವೆನಿಸುತ್ತದೆ, ಯಾವ ಯುದ್ಧದ ಗಡವೆಯೇ ಬೇಡವೆನಿಸುತ್ತದೆ. ಆದರೆ ಈಗ ಅಳಿದು ಉಳಿದಿರುವವನು ನಾನೊಬ್ಬನೇ. ಈಗ ನನ್ನ ಬಲಗಡೆಯ ಧರ್ಮವನ್ನು ನೀವು ದೊಡ್ಡೇ ನನಗೆ ಉಳಿದಿರುವ ಧರ್ಮ. ಅಪ್ಪ, ಯಾವ ಕ್ಷೇತ್ರದಲ್ಲಿ ರಕ್ತದ ಕಾಲುವೆಗಳು ಅವನ ಪಾವನೆಯಾದ ಗಂಗೆಯ ಹರಿಯಬೇಕಾಗಿತ್ತು, ಅಂತ ಕ್ಷೇತ್ರದಲ್ಲಿ ರಕ್ತದ ಕಾಲುವೆಗಳು, ಯಾವ ಕ್ಷೇತ್ರದಲ್ಲಿ ನಿಸರ್ಗ ಸೌಂದರ್ಯವು ರಾಶಿ ರಾಶಿಯಾಗಿ ಕಾಣಬೇಕಾಗಿತ್ತು, ಅಂತ ಕ್ಷೇತ್ರದಲ್ಲಿ ಎಣದ ರಾಶಿಗಳು. ನೋಡಲಾರೆ ಈ ಘೋರ ದೃಶ್ಯವನ್ನು. ಹುಚ್ಚು ಹಿಡಿದಿದೆ, ನನಗೆ ಹುಚ್ಚು ಹಿಡಿದಿದೆ. ಯಾವ ಹುಚ್ಚು? ನಿಪ್ಪಾಂಡವ ಪೃಥ್ವಿಯನ್ನಾಗಿ ಮಾಡುವ ಹುಚ್ಚು, ಭೀಮಸೇನನ ಕರಳನ್ನು ಪಡೆಯುವ. ಈ ಹುಚ್ಚು ಬಿಡುವವರಿಗೆ ಈ ಸುಯೋಧನನಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಈಗಲಾದರೂ ಈ ರಣರಂಗದಲ್ಲಿ ನನ್ನನ್ನು ಹುಡುಕಿಕೊಂಡು ಯಾರಾದರೂ ಬರಬಹುದೇ? ಯಾರೂ ಇಲ್ಲ. ತನವಿದ್ದ ಕಾಲದಲ್ಲಿ ಹುಡುಕಿಕೊಂಡು ಬರುತ್ತಿದ್ದ ಮಿತ್ರರು ಈಗ ಯಾರು ಬರಲಾರರು. ಹಾಗೂ ಹತ್ತ ಕಡೆಯಿಂದ ಈ ಕಗ್ಗತ್ತೆಯಲ್ಲಿ
ಎಣದ ರಾಶಿಗಳನ್ನು ದಾಟಿಕೊಂಡು ಯಾರೋ ಬರುತ್ತಿದ್ದಾರೆ. ಬರಲಿ, ಯಾರಾದರೂ ಬರಲಿ. ಎಚ್ಚರವಾಗು ನಮ್ಮ ಕೆಚ್ಚದೆಯ ವೀರ ಬಲ್ಗದೆಯೇ, ಎಚ್ಚರವಾಗು. ಈ ಸುಯೋಧನನ ವಜ್ರ ಕವಚ ದೇಹವನ್ನು ಯಾರು ಭೇದಿಸಲಾರರು. ಈ ವೇದಿಕೆಯಲ್ಲಿ ಕುರುಕ್ಷೇತ್ರವನ್ನು